ಇವತ್ತು ನಮ್ಮ ಹೊಸ ಹೆಲ್ಮೆಟ್ಸ್ ಡಿ ಸಿ ಆಕ್ಸರ್ ದ ಬ್ಯಾಟ್ಮನ್ ಲಿಮಿಟೆಡ್ ಎಡಿಷನ್ ಹೆಲ್ಮೆಟಿಂದ ಅನ್ಬಾಕ್ಸ್ ಮಾಡ್ತಾಯಿದ್ದೀವಿ. ಎರಡು ಸೇಮ್ ಮ್ಯಾಟ್ ರೆಡ್ ಮತ್ತು ಬ್ಲ್ಯಾಕ್ ತೊಗೊಂಬಂದಿದ್ದು ಆಟೋನ್ಯೂಟಿಯಿಂದ. ನಾನು ಆಟೋನ್ಯೂಟಿ ಬಗ್ಗೆ ಯಾವಾಗಲೇ ಹೇಳಿದ್ದೀನಿ. ಇಬ್ರಿಗೂ ಒಂದೇ ಸಿಮಿಲರ್ ಟೈಪ್ ಹೆಲ್ಮೆಟ್ ಬೇಕಿತ್ತು, ಯಾಕೆಂದರೆ ನಮ್ಮದು ಬೈಕ್ಸ್ ಬಂದು ಬ್ಲ್ಯಾಕ್ ಮತ್ತು ರೆಡ್ಡಲ್ಲೇ ಇರುತ್ತೆ ಫ್ಯೂಚರಲ್ಲೂ. ಇದ್ರ ಜೊತೆ ಏನೇನು ಬರುತ್ತೆ ಅಂದರೆ ಒಂದು ಎಕ್ಸ್ಟ್ರಾ ವೈಸರ್ ಬರುತ್ತೆ, ಇದು ಟಿಂಟೆಡಲ್ಲಿರುತ್ತೆ. ಎರಡು ಬಾಕ್ಸಲ್ಲೂ ಸೇಮ್. ಸೊ ಹಾಗಾಗಿ ಮೊದಲು ಇದನ್ನು ಓಪನ್ ಮಾಡ್ತೇನೆ. ಇದೊಂದು ಸ್ವಲ್ಪ ಟಿಂಟೆಡ್ ವೈಸರು. ಅದಾದಮೇಲೆ ಒಂದು ಸ್ಯಾಕಲ್ಲಿ ಹೆಲ್ಮೆಟ್ ಇದೆ. ಈ ಬಾಕ್ಸಲ್ಲಿ ಸೇಮ್ ಎಕ್ಸ್ಟ್ರಾ ಏನು ಅಂದರೆ ಒಂದೆರಡು ಬಲಕ್ಲಾವ ತೊಗೊಂಡ್ವಿ, ಅದಿದೆ. ಇದು ಒಳ್ಳೆ ಹೆಲ್ಮೆಟ್ಸ್ ಯೂಸ್ ಮಾಡುವಾಗ ಬಲಕ್ಲಾವ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಯಾಕೆಂದರೆ ಡಸ್ಟ್ ಆಗಲಿ ಡ್ಯಾಂಡ್ರಫ್ ಆಗಲಿ ಪ್ರಿಸರ್ವ್ ಮಾಡುತ್ತೆ ಹೆಲ್ಮೆಟನ್ನು, ಅದರಿಂದ ಆಗೋ ಹಾನಿಯಿಂದ ಪ್ರಿಸರ್ವ್ ಮಾಡುತ್ತೆ. ನೀವು ನೋಡ್ತಾ ಇರೋಂಗೆ ಸ್ಯಾಕ್ ಚೆನ್ನಾಗಿದೆ, ಒಳ್ಳೆ ಪ್ಯಾಕಿಂಗ್ ಸಖತ್ತಾಗಿದೆ. ಎರಡು ಸಿಮಿಲರ್. ಜಸ್ಟ್ ಒಂದು ಚೇಂಜ್ ಏನು ಅಂದರೆ ನಂದು ಎಕ್ಸೆಲ್ಲು, ಇನ್ನೊಂದು ಮೀಡಿಯಮ್ಮು. ಸ್ಮಾಲ್ ಮತ್ತು ಮೀಡಿಯಮ್ದು ಶೆಲ್ ಸೈಜ್ ಸೇಮ್ ಇರುತ್ತೆ, ಕುಷನ್ ಡಿಫ್ರೆಂಟು. ಲಾರ್ಜ್ ಮತ್ತು ಎಕ್ಸೆಲ್ದು ಶೆಲ್ ಸೇಮ್ ಇರುತ್ತೆ, ಕುಷನ್ ಡಿಫ್ರೆಂಟ್ ಆಗಿರುತ್ತೆ. ಇದು ಬ್ಲೂಟೂತ್ ಜೊತೆನೇ ಬಂತು ನಮಗೆ, ಎರಡಕ್ಕೂ ಸಪ್ರೇಟಾಗಿ. ಇದು ಬ್ಲೂಟೂತ್ ಎನೇಬಲ್ದು ಆಗಿದೆ, ಆಗಲೇ ಬ್ಲೂಟೂತ್ ಎಲ್ಲ ಒಳಗಡೆ ಫಿಕ್ಸ್ ಮಾಡಾಗಿದೆ. ಇಂಟರ್ಕಾಮ್ ಕೂಡ ಹಾಕೋಬೋದು ಬೇಕು ಅಂದರೆ. ನೋಡಿ, ಸ್ಯಾಕ್ ತೆಗೆದ್ಮೇಲೆ ಈ ಟೈಪ್ ಕಾಣುತ್ತೆ. ಚೆನ್ನಾಗಿ ಬ್ಲ್ಯಾಕು ಮತ್ತು ರೆಡ್ ಕಾಂಬಿನೇಷನಲ್ಲೇ ಬೇಕಿತ್ತು. ಏರ್ವೆಂಟ್ಸ್ ಕೂಡ ಇದೆ. ದ ಬ್ಯಾಟ್ಮ್ಯಾನ್ ಲಿಮಿಟೆಡ್ ಎಡಿಷನ್ ಆಕ್ಸರ್ ಅಂತ ಹೇಳಿ. ಈ ರೇಂಜಲ್ಲಿ ಒನ್ ಆಫ್ ದಿ ಬೆಸ್ಟ್ ಹೆಲ್ಮೆಟ್ಸ್ ಅಂತಲೇ ಹೇಳ್ಬೋದು. ಕಾಸ್ಟಿಂಗ್ ನಾನು ಲಾಸ್ಟಲ್ಲಿ ಹೇಳ್ತೀನಿ. ನೋಡಿ, ಇದನ್ನು ತೆಗಿತಾ ಇದ್ದೀನಿ. ಸೇಮ್, ಎರಡು ಸೇಮ್, ಇಟ್ಸ್ ಜಸ್ಟ್ ದಟ್ ಸೈಜ್ ಮಾತ್ರ ಚೇಂಜ್ ಇದೆ. ನೋಡಿ, ಕಾಸ್ಟಿಂಗಲ್ಲಿ ಆಗಲೇ ಇದೆ. ನಮಗೆ ಎಷ್ಟಾಯಿತು ಅಂದರೆ ಅರೌಂಡ್ 600-500 ಆಯಿತು ಈಚ್. ನೋಡೋಕ್ಕೂ ಫೀಲ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಆ್ಯಂಡ್ ಇಟ್ಸ್ ಎ ವೆರಿ ಕಂಫರ್ಟಬಲ್ ಫಿಟ್. ನೀವಿದು ಹಿಂದೆ ನೋಡ್ತಾ ಇದ್ದೀರಲ್ಲ, ಇದು ಕ್ಲೀನಾಗಿ ಏರೋಡೈನಮಿಕ್ಸಿಗೆ ತಕ್ಕಂಗೆ ಫಿಕ್ಸ್ ಮಾಡ್ಯಾರೆ ಅದನ್ನು. ಸೊ ಇವಾಗ ನೀವೇನಾದರೂ ರೈಡಲ್ಲಿ ಹೋಗ್ತಾ ಇದ್ದರೆ, ಸೊ ಏರ್ ಶುಡ್ ಪಾಸ್ ಇನ್ ಎ ಡಿಫ್ರೆಂಟ್ ಆ್ಯಂಗಲ್, ನಿಮಗೆ ಒಳ್ಳೆ ರೈಡ್ ಕ್ವಾಲಿಟಿ ಬೇಕು ಅಂದರೆ. ಆ್ಯಂಡ್ ಇಟ್ಸ್ ISA ಸರ್ಟಿಫೈಡ್, ಡಾಟ್ ಸರ್ಟಿಫೈಡ್ ಮತ್ತು ECE ಸರ್ಟಿಫೈಡ್ ಕೂಡ. ISA ಅಂದರೆ ಏನು ಅಂತ ಎಲ್ರಿಗೂ ಗೊತ್ತು. ಡಾಟ್ ಅಂದರೆ ಇವಾಗ ನೀವು ಮುಂದೆ ವೈಸರ್ ಹಾಕಿದ್ರೆ ಮಳೆ ಬರುವಾಗ ಅದು ಫಾಗ್ ಎಲ್ಲ ಕೂತ್ಕೊಳ್ಳಲ್ಲ, ಅದು ಡಾಟ್ ಸರ್ಟಿಫೈಡು. ECE ಅಂದರೆ ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್. ಮುಂದೆ X ಅಂತ ಇದೆ, ಸಾಗದ ಕಾಣ್ತಾ ಇದೆ. ಇದಕ್ಕೆ ಬರೋದು ಡಬಲ್ ವೈಸರು. ಒಂದು ಮೇಲ್ ಇವಾಗ ಎತ್ತಿದ್ವಲ್ಲ ಅದೊಂದು, ಆಮೇಲೆ ಒಳಗಡೆ ಕುಷನಿಂಗ್ ನೋಡ್ತಾ ಇರ್ಬೋದು ನೀವು ಹೇಗೆ ಕಾಣುತ್ತೆ ಅಂತ. ಇದು ಒಂದು ಫ್ರಂಟಲ್ಲಿರೋ ಏರ್ವೆಂಟಿಗೆ ಓಪನ್ ಮಾಡಿದ್ರೆ ನೀವು ರೈಡ್ ಮಾಡುವಾಗ ಅಲ್ಲಿಂದ ಇದು ಬರುತ್ತೆ. ಮತ್ತು ಇದು ಮೇಲೆ ಇದೆಯಲ್ಲ, ಇದು ಕೂಡ ಅಷ್ಟೇ ಏರ್ವೆಂಟ್ಸು. ನೀವು ಹಿಂದೆ ಮಾಡಿದ್ರೆ ಓಪನ್ ಆಗುತ್ತೆ, ಮುಂದೆ ಮಾಡಿದ್ರೆ ಕ್ಲೋಸ್ ಆಗಿರುತ್ತೆ, ಆ್ಯಂಡ್ ಏರ್ ಪಾಸಾಗಿ ಹೋಗುತ್ತೆ ಹಿಂದೆಯಿಂದ. ಇದು ಸ್ಟಿಕ್ಕರ್ಸ್ ಇದೆ, ಬ್ಲಡ್ ಗ್ರೂಪಿಂದ ಅದ್ರ ಬಗ್ಗೆ ಸ್ಟಿಕ್ಕರ್ಸ್ ಇದೆ. ಆಮೇಲೆ ಕುಷನಿಂಗ್ ನೋಡ್ತಾ ಇದ್ದೀರಾ ನೀವು, ಸಖತ್ತಾಗಿದೆ. ಇದು ಡಬಲ್ ಡಿ ರಿಂಗ್, ಒನ್ ಆಫ್ ದಿ ಸೇಫೆಸ್ಟ್ ಲಾಕಿಂಗ್ ಸಿಸ್ಟಮ್ ಇನ್ ದ ಹೆಲ್ಮೆಟ್. ಆಮೇಲೆ ನೀವು ಮುಂದೆ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಕುಷನಿಂಗ್ ಕೂಡ ಇದೆ. ಇಲ್ಲಾಗಲೇ ನಾನು ಬ್ಲೂಟೂತ್ ಕಾಣಿಸ್ತಾ ಇದೆ, ಅಲ್ಲಿಂದ ಬ್ಲೂಟೂತ್ ಸೆಟ್ ಹಾಕಿದ್ದೇನೆ. ಇದು ಮುಂದೆ ಇವಾಗ ನಾನು ಹೇಳಿದ್ನಲ್ಲ, ಇದು ಕುಷನ್. ಫಾರ್ ಎಕ್ಸಾಂಪಲ್, ನೀವು ವ್ಲಾಗಿಂಗ್ ಮಾಡ್ತಾಯಿದ್ರೆ ಮಾತಾಡುವಾಗ ನಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ. ಸೊ ಸಿಸ್ಟಮ್ ಸಖತ್ತಾಗಿದೆ. ಆಮೇಲೆ ನೀವೇನಾದರೂ ಮುಂದೆ ಗೋಪ್ರೋ ಅಥವಾ ಇನ್ಸ್ಟಾ 360
ಆರ್ Insta360 ಯಾವುದೇ ಬರಲಿ X4 ಏನೇ ಫಿಕ್ಸ್ ಮಾಡೋದಿದ್ರು ಅಲ್ಲಿ 3M ಸ್ಟಿಕ್ಕರ್ ಬರುತ್ತೆ. ಅದನ್ನು ಫ್ರಂಟ್ ಏರ್ ವೆಂಟ್ಗಳಿಗೆ ಹಾಕಿದ್ರೆ ನೀವು ಮಾಡ್ಬೋದು. ಇದು ಒಳಗಡೆ ಇನ್ನೊಂದು ವೈಸರ್ ಇದೆ ಅಂತ ಹೇಳಿದ್ನಲ್ಲ, ಅದರದ್ದು ನೀವೀಗ ಈ ಸಲ ಈ ಟೈಪ್ ಸಿಸ್ಟಮ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಅದು ಆ್ಯಕ್ಚುಲಿ ಸ್ವಲ್ಪ ಟಿಂಟೆಡ್ ಆಗಿದೆ ವೈಸರ್ ಒಳಗಿರಿಂದ. ಇದಕ್ಕೂ ಅಷ್ಟೇ ಡಬಲ್ ಡೀರಿಂಗ್, ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಚುಲಿ. ನೀವು ನೋಡ್ತಾ ಇದ್ದೀರಲ್ಲ, ಬ್ಲೂಟೂತ್ ಫಿಕ್ಸ್ ಆಗಿದೆ. ಸಾಂಗ್ಸ್ ಆಗಲಿ ಕಾಲ್ಸ್ ಆಗಲಿ ಎಲ್ಲ ನೀವು ರೈಡ್ ಮಾಡುವಾಗಲೇ ಈಸಿಯಾಗಿ ತೊಗೊಬೋದು. ಒಂದು ಸತಿ ಹೆಲ್ಮೆಟ್ ಫಿಕ್ಸ್ ಆದಮೇಲೆ ಮತ್ತೆ ಬೆಚ್ಚಬೇಕು ಅನ್ನೋ ರಗಳೆ ಇರಲ್ಲ. ಇಂಟರ್ಕಾಮ್ ಕೂಡ ನೀವು ಇದಕ್ಕೆ ಆರಾಮಾಗಿ ಫಿಕ್ಸ್ ಮಾಡ್ಕೊಬೋದು. ಡಿಸೈನ್ ಸಖತ್ತಾಗಿದೆ, ಒಂಥರ ಫಿಯರಿ ಐಸ್ ಕೂಡ ಕೊಟ್ಟಿದ್ದಾರೆ. ಬ್ಯಾಟ್ಮ್ಯಾನ್ ನಾನು ತೊಗೊಂಬಂದಿದ್ದೆ ಎಲ್ಲಿ ಅಂತ ಹೇಳಿದ್ನಲ್ಲ, ಆಟೋನಿಟಿ JC ರೋಡ್. 1 point ಸೊಲ್ಯೂಷನ್ ಫಾರ್ ಆಲ್ ಯುವರ್ ಬೈಕಿಂಗ್ ನೀಡ್ಸ್. ನಿಮಗೆ ಏನೇನು ಬೇಕು ನಿಮ್ಮ ಬೈಕಿಗೆ ಎಲ್ಲ ಇದೆ ಅವ್ರ ಹತ್ರ. ಇವಾಗ ತೆಗಿತಾ ಇದ್ದೀವಿ, ಸೊ ಹೀಗೆ ಕಾಣ್ತಾ ಇದೆ. ನಾನು ವೇರ್ ಮಾಡಿ ನೋಡಿದೆ, ಇಟ್ಸ್ ಆ್ಯಕ್ಚುಲಿ ವೆರಿ ಕಂಫರ್ಟಬಲ್. ಮತ್ತು ಒಳಗಿಂದು ಪ್ರೊಡಕ್ಟ್ ಗೇರನ್ನು ತೆಗೆದೆ. ಇದು ಇನ್ನರ್ ವೈಸರ್ ಅನ್ನಲ್ಲ ಅದರದ್ದು. ಇದನ್ನು ಬರೀ ಡೇ ಟೈಮಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ, ಅದೆಲ್ಲರಿಗೂ ಗೊತ್ತಿರೋದೆ ಅಲ್ವಾ. ಬಟ್ ಕಣ್ಣು ಮುಚ್ಕೊಂಡು ನೀವು ತೊಗೊಬೋದು, ನಥಿಂಗ್ ಟು ವರಿ.